ಜೋಶ್ ಹೆಂಗಿದೆ ಅಂತ ತೋರ್ಸೋಣ ಅನ್ನೋದಕ್ಕೋಸ್ಕರ ಇವ್ರನ್ನ ಎತ್ತಿಳಿಸಿರೋದು. ಓಕೆ, ಇವರೆಲ್ಲರ ಅದ್ದೂರಿ ಚಪ್ಪಾಳೆ ಮುಖಾಂತರ 100 RP ಅಚೀವರ್ಸ್ ನ ವೇದಿಕೆಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್ ಆಲ್ 100 RP ಅಚೀವರ್ಸ್. ಪ್ಲೀಸ್ ವೆಲ್ಕಮ್ ಆನ್ ದಿ ಸ್ಟೇಜ್. ಪ್ಲೀಸ್ ಜೋರ ಚಪ್ಪಾಳೆ ಬರ್ಲಿ ಲೀಡರ್. ಕಮ್ ಆನ್. ಥ್ಯಾಂಕ್ ಯು ಸೋ ಮಚ್. ಸೊ ಇವರೆಲ್ಲರೂ ಕೂಡ 100 RP ಅಚೀವ್ಮೆಂಟ್ ಮಾಡಿದ್ದಾರೆ. ಸುಮಾರು 1 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಅರ್ನ್ ಮಾಡಿದ್ದಾರೆ. ಇವ್ರು ಬಂದ್ಬಿಟ್ಟು ಗೋವಾ ಟ್ರಿಪ್ ಅಚೀವ್ಮೆಂಟ್, 10,000 ಶಾಪಿಂಗ್ ವಚರ್, ಅದ್ರ ಜೊತೆಗೆ ಟ್ಯಾಬ್ ಅಚೀವ್ಮೆಂಟ್ ಮಾಡಿದ್ದಾರೆ. ಸರ್ ಇಲ್ಲೊಂದು ಏನಂತ ಹೇಳಿದ್ರೆ 3 ಜನ ಹೆಣ್ಮಕ್ಳು ಕೂಡ ಸೌಟ್ ಇಂಡಿಯಾ ಕೈಗೆ ನಮ್ಮ ಸ್ಮಾರ್ಟ್ ಬಿ ಕಂಪ್ನಿ ಟ್ಯಾಬ್ ಕೊಟ್ಟಿದೆ ಸರ್. ಇವರೇನು ಲಂಡನ್ ಯೂನಿವರ್ಸಿಟಿ, ಹಾರ್ವರ್ಡ್ ಯೂನಿವರ್ಸಿಟಿ, ಅಮೇರಿಕ ಯೂನಿವರ್ಸಿಟಿಯಲ್ಲಿ MBA ಇಂಜಿನಿಯರಿಂಗ್ ಏನು ಮಾಡ್ಕೊಂಡು ಬಂದಿಲ್ಲ, ರೈಟ್? ಬೇಜಾರಿಲ್ಲ ತಾನೆ? ಇವ್ರು ಓದಿರೋದು SLCನೋ PVCನೋ 7th ಓದಂತ ವ್ಯಕ್ತಿಗಳು ಇವತ್ತು ಅಚೀವ್ಮೆಂಟ್ ಮಾಡಿದ್ದಾರೆ. ಸರ್ ನಾನು ಎಲ್ರಿಗೂ ಹೇಳೋದಷ್ಟೇ, ಈ ಒಂದು ಅವಕಾಶದಲ್ಲಿ ಅಚೀವ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ. ಏನ್ ಇಂಪಾರ್ಟೆಂಟ್ ಅಲ್ಲ? ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ. ಏನಾದ್ರು ಸಾಧನೆ ಮಾಡ್ಬೇಕನ್ನಂತ ಕಿಚ್ಚಿದ್ರೆ ಸಾಕು, ಈ ತರ ನೀವು ಬಂದು ನಿಂತ್ಕೋಬಹುದು, ರೈಟ್? ಸೊ ಇವರೆಲ್ಲ ಹೇಗೆ ಅಚೀವ್ಮೆಂಟ್ ಮಾಡಿದ್ರು ಅಂತ ಇವ್ರ ಬಾಯಿಗೆ ಕೇಳೋಣ. ಬಟ್ ಸಮಯದ ಅಭಾವ ಇರೋದ್ರಿಂದ ನೀವು ಬಿಟ್ರೆ ಇವತ್ತು ಒಂದ್ ದಿವಸ ಪೂರ್ತಿ ಮಾತಾಡ್ತೀರ, ನನ್ಗೆ ಗೊತ್ತು, ಕರೆಕ್ಟ್ ಅಲ್ವಾ? 4 ಜನನು ಒಂದೊಂದು ದಿವಸ ಮಾತಾಡೋಂತ ಕೆಪಾಸಿಟಿ ಇರೋಂತ ಲೀಡರ್ಸು. ಬಟ್ ಟೈಮಿನ ಅಭಾವ ಇರೋದ್ರಿಂದ ನಿಮ್ಮ ಹೆಸರು, ಊರು, ಅರ್ನಿಂಗು ಅವಕಾಶ ಕೊಟ್ಟವ್ರು. ಇಷ್ಟು ಹೇಳಿ ನೆಕ್ಸ್ಟ್ ನಮ್ಮ ಲೀಡರ್ಸ್ ಮಾತಾಡೋರು ಇದ್ದಾರೆ, ರೈಟ್? ಓಕೆ, ಓವರ್ ಟು ಸುನೀಲ್ ಸರ್, ಪ್ಲೀಸ್. ಸೊ ಮೈಕ್ ಕೊಡಕ್ ಮುಂಚೆನೆ ಹೇಳ್ಬಿಟ್ಟಿದ್ದಾರೆ, ಪರವಾಗಿಲ್ಲ ಸರ್, ಜಾಸ್ತಿ ಟೈಮ್ ತಗೊಳ್ಳ. ಸೊ ಎಲ್ರಿಗೂ ನಮಸ್ಕಾರ. ಹೆಸರು ಸುನೀಲ್ ಅಂತ ಹೇಳಿ ಕನಕಪುರದಿಂದ ಬಂದಿರೋಂಥ ವ್ಯಕ್ತಿ. ಸೊ 3 ಜನಕ್ಕೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಫಸ್ಟ್ ಯಾವತ್ತೇ ಸ್ಟೇಜ್ ಇದ್ರು ಇದು ಕಾರಣಕರ್ತ ಆಗಿರೋಂಥ ನಮ್ಮ ಗ್ರೇಟ್ ಲೀಡರ್, ಅವ್ರು ನನ್ನ ಇನ್ಸ್ಪಿರೇಷನ್. ಸರ್ ನೀವು ಹಾಕೊಟ್ಟಿದ್ದಾರೆ, ಇಲ್ಲಿ ಹೋಗ್ತಾ ಇದೀನಿ, ನೀವು ಎಲ್ಲಿವರೆಗೆ ಹೋಗ್ತೀರಾ ಅಲ್ಲಿ ನಿಮ್ಮಿಂದ ನಾನು ಇರ್ತೀನಿ ಸರ್. ಸೊ ಶಿವು ಸರ್ಗೆ ನಿಮ್ಮ ಅದ್ದೂರಿ ಚಪ್ಪಾಳೆ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆ ಸಪೋರ್ಟ್ ಮಾಡ್ತಾ ಇರೋಂಥ ನನ್ನ ಚಂದ್ರು ಸರ್, ಹಾಗೆ ನನ್ನ ಎಲ್ಲಾ ಲವ್ಲಿ ಬಿಸ್ನೆಸ್ ಪಾರ್ಟ್ನರ್ಗೂ ಥ್ಯಾಂಕ್ಸ್. ಸೊ ಇದರಿಂದ ನಾನು ಒಂದು 3.5 ಲಕ್ಷ ಇನ್ಕಮ್ ಮಾಡಿದ್ದೀನಿ. ನನಗೆ ಗೊತ್ತಿಲ್ದಿರೋ ಒಂದು ಕಾರು ಬುಕ್ ಮಾಡಿದ್ದೀನಿ, ಅದೆಲ್ಲ ಇನ್ನೊಂದಿನ ಮಾತಾಡ್ತೀನಿ. ಸೊ ಇಲ್ಲಿಷ್ಟೇ, ನೀವು ಡಿಸೈಡ್ ಆಗಿ ಯಾರ್ದೋ ಮಾತು ಕಟ್ಕೊಂಡು ಯಾರ್ಯಾರ್ಗ ಈಚೆ ಹೊರಗಡೆ ಮಾತಾಡ್ದಲ್ಲ, ಇಲ್ಲಿ ಬಂದಿದ್ದೀರಂದ್ರೆ ಏನೇ ಕನ್ಫ್ಯೂಷನ್ ಇದ್ರೆ ಕ್ಲಾರಿಟಿ ತಗೊಂಡು ನೀವು ಡಿಸೈಡ್ ಆಗಿ. ಯಾಕಂದ್ರೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಏನಾದ್ರು ಕೋಟಿ ಸಂಪಾದನೆ ಮಾಡಕ್ ಜಾಗ ಇದೆ ಅಂದ್ರೆ ಅದು ಟೀಮ್ ವರ್ಕ್ ಅಲ್ಲಿ, ಅದು ಒಂದೇ ಒಂದು ಕಂಪ್ನಿ ಬಂದು ಸ್ಮಾರ್ಟ್ ವೆಹಿಕಲ್ ಮಾತ್ರನೇ. ಸೊ ಅದೆಲ್ಲರಿಗೂ ಇನ್ನೊಂದು ಸ್ವಲ್ಪ ದಿನದಲ್ಲಿ ಜೋರಾಗಿ ಸೌಂಡ್ ಆಗುತ್ತೆ. ಸೊ ನಾವೆಲ್ಲ ಸೇರಿ ಅರ್ನ್ ಮಾಡೋಣ. ಥ್ಯಾಂಕ್ ಯು. ಎಲ್ಲರಿಗೆ ನಮಸ್ಕಾರ, ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು. ಸೊ ನಾನು ಇಲ್ಲಿ ಒಂದು ಶಾಪಿಂಗ್ ಇಂದ ಒಂದು 3.5 ಲಕ್ಷ ರೂಪಾಯಿ ಅರ್ನಿಂಗ್ ಮಾಡಿದ್ದೀನಿ. ತುಂಬಾನೇ ಖುಷಿ ಆಗುತ್ತೆ. ನನಗೆ ಅವಕಾಶ ಕೊಟ್ಟಿದ್ದು ರಾಜಲಕ್ಷ್ಮಿ ಮೇಡಮ್ ಅಂಡ್ ನನ್ನನ್ನ ಬೆನ್ನಿಂದ ನಿಂತ್ಕೊಂಡು ನನ್ನ ಬೆಳೆಸಿದ್ದು ಅಂಡ್ ಶಿವು ಸರ್, ಚಂದ್ರು ಸರ್ ತುಂಬಾ ಸಪೋರ್ಟ್ ಮಾಡಿದ್ರು, ನನಗೆ ಮಾಡಿದ್ರು, ನನ್ನ ಟೀಮ್ಗೂ ಮಾಡಿದ್ರು. ತುಂಬಾನೇ ಖುಷಿ ಆಗುತ್ತೆ. ಇವತ್ತು ಒಂದು 3.5 ಲಕ್ಷ ರೂಪಾಯಿ ಅರ್ನಿಂಗ್ ಮಾಡಿದ್ದೀನಿ ಅಂದ್ರೆ ಒಂದು ಹೌಸ್ ವೈಫ್ ತುಂಬಾ ಖುಷಿ ಆಗುತ್ತೆ. ಹೊರಗಡೆ ಒಂದು ಜಾಬ್ ಮಾಡ್ತಾ ಇದ್ದೀನಿ, ಇಲ್ಲ ಅಂತಲ್ಲ, ಬಟ್ ಒಂದು ಸಣ್ಣ ಜಾಬ್ ಮಾಡ್ಕೊಂಡು ಇದನ್ನ ಪಾರ್ಟ್ ಟೈಮ್ ತಗೊಂಡು ಇವತ್ತು ಒಂದು 3.5 ಲಕ್ಷ ರೂಪಾಯಿ ಅರ್ನಿಂಗ್ ಮಾಡಿದ್ದೀನಿ. ಒಂದು ಬೈಕ್ ಕೂಡ ಇಲ್ಲಿಂದ ನಾನು ತಗೊಂಡಿದ್ದೀನಿ ಅರ್ನಿಂಗ್ ಮಾಡಿ. ಮತ್ತೆ ಒಂದು ಮೊಬೈಲ್ ಚೇಂಜ್ ಮಾಡಿದ್ದೀನಿ. ಅವಾಗ ಸರ್ ಹೇಳ್ತಿದ್ರು ನಿಮ್ಮ ಡ್ರೀಮು ಎಲ್ಲ ಫುಲ್ಫಿಲ್ ಮಾಡ್ಕೋಬೇಕಲ್ವಂತ. ಹೌದು, ಹಳೆದೆಲ್ಲ ಇರೋದನ್ನೆಲ್ಲ ತೆಗ್ದಾಕಿ ಹೊಸದ ಡ್ರೀಮ್ ತಗೊಂತ ಇದೀವಿ. ಈ ಒಂದು ಸ್ಮಾರ್ಟ್ ವೀಕ್ ಇಂದ ನಾವು ಹೊಸದಂತೂ ಡ್ರೀಮ್ ತಗೊಂತ ಇದೀವಿ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಬೈಕ್ ಹಳೇದಿತ್ತು, ಅಥವಾ ಹೊಸ ಬೈಕು ಚೇಂಜ್ ಮಾಡಿದೆ, ಹಂಗೆ ಮೊಬೈಲು ಚೇಂಜ್ ಮಾಡಿದೆ. ಹಾಗೆ ಇವತ್ತು ವಾರ ಇನ್ಕಮ್ ಒಂದು 12,000 ರೂಪಾಯಿ ಇನ್ಕಮ್ ತಗೊಂತ ಇದೀವಿ. ವಾರಕ್ಕೆ 12-13,000 ರೂಪಾಯಿ ಇನ್ಕಮ್ ಇದೆ. ತುಂಬಾನೇ ಖುಷಿ ಆಗುತ್ತೆ. ಯಾಕೆಂದ್ರೆ ಇವತ್ತು ಒಂದು ಪಾರ್ಟ್ ಟೈಮ್ ತಗೊಂಡು ಹೆಣ್ಮಕ್ಳು ಬಂದು ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡ್ತಾರೆ ಅಂತಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಯಾಕೆಂತಂದ್ರೆ ಇವತ್ತು ಎಲ್ಲೂ ಹೊರಗಡೆ ನಮ್ಮನ್ನ ನೋಡಿ ಸೆಲೆಬ್ರೇಷನ್ ಯಾರು ಮಾಡಲ್ಲ. ಇವತ್ತು ಎಲ್ಲ ಒಂದೊಂದು ಅಚೀವ್ಮೆಂಟ್ ಒಂದೊಂದು ಸೆಲೆಬ್ರೇಷನ್ ಮಾಡ್ಕೊಂತ ಇದೀವಿ. ಇವಾಗ ಹೇಳಿದ್ರು 9 ರ್ಯಾಂಕ್ ಹೇಳಿದ್ರು ಸರ್, ಬಟ್ ಅದ್ರಲ್ಲಿ 3 ರ್ಯಾಂಕ್ ಕಂಪ್ಲೀಟ್ ಮಾಡ್ಕೊಂಡಿದೀವಿ. ಹಾಗೇನೆ ಇನ್ನ 3 ರ್ಯಾಂಕ್ ಇನ್ನ ಬರೋ ವರ್ಷದಷ್ಟೇ ಆ 3 ರ್ಯಾಂಕ್ ಕಂಪ್ಲೀಟ್ ಮಾಡ್ಕೊಂತೀನಿ. 2500 RP 2,500 RP ಕಂಪ್ಲೀಟ್ ಮಾಡ್ತೀನಿ. ಹಾಗೆ ಇವತ್ತು ನನ್ನ ಡಾಟರ್ ಓದ್ತಿದ್ದ
ಬಂದ್ರೆ ಹೋಗೋಕೆ ಬರೋಕೆ 120 ರೂಪಾಯಿ ಇದೆ. ಬಟ್ ಇವತ್ತು ನನಗೆ ಇಲ್ಲಿ ವಾರ ಇನ್ಕಮ್ ಬರೋದ್ರಿಂದ ಈಸಿ ಆಗಿದೆ. ಯಾಕೆಂದ್ರೆ ಅದು ತಿಂಗಳಿಗೆ 600 ರೂಪಾಯಿ ಖರ್ಚಿದೆ. ಬಟ್ ಇಲ್ಲಿ ನನಗೆ ವಾರ ಇನ್ಕಮ್ ಬರೋದ್ರಿಂದ ಅದನ್ನ ಈಸಿ ಕಟ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾನೇ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸ್ಟಾರ್ಟಿಂಗ್ ಮಾತಾಡಿ ಅಂದ್ರೆ ಸರ್ ನಂಗೆ ಮಾತಾಡಕ್ ಬರಲ್ಲ ಸರ್ ಅನ್ನೋರು, ರೈಟ್? ಬಟ್ ಇವತ್ತು ಮೈಕೇ ಬಿಡ್ತಲ್ಲ ಆ ಲೆವೆಲ್ಗೆ ಮಾತಾಡ್ತಾರೆ ಬಿಕಾಸ್ ಆಫ್ ಮನಿ. ಕರೆಕ್ಟ್ ಅಲ್ವಾ? ಆ ಒಂದು ಮನಿ ಬರ್ತಾ ಇರೋದಕ್ಕೆ ಅವ್ರು ಮಾತಾಡ್ತಾ ಇರೋದು. ಮನಿ ಪವರ್ ಸರ್, ರೈಟ್? ಮನಿ ಪವರ್. ಸೊ ಸಮಯದ ಅಭಾವ ಇದೆ, ದಯವಿಟ್ಟು ಓಕೆನಾ? ಎಲ್ರಿಗೂ ನಮಸ್ತೆ. ನನ್ನ ಹೆಸರು ನಿರ್ಮಲಾ, ವಿಲ್ಸನ್ ಗಾರ್ಡನ್ ಇಂದ ಬಂದಿದ್ದೀನಿ. ಸೊ ಈ ಒಂದು ಕಾನ್ಸೆಪ್ಟ್ಗೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದವ್ರಿಗೆಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಇಲ್ಲಿರೋರೆಲ್ಲರೂ ಸಪೋರ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ಇದರಲ್ಲಿ ಹೆಣ್ಮಕ್ಳು ಅನ್ನೋದಿಲ್ಲ, ಗಂಡು ಮಕ್ಕಳು ಅನ್ನೋದಿಲ್ಲ, ಎಲ್ರಿಗೂ ಅರ್ನಿಂಗ್ ಬೇಕೇ ಬೇಕು. ಹಾಗಾಗಿ ಈ ಒಂದು ಸಂಸ್ಥೆ ಹುಟ್ಟಾಕ್ದಂಥ ದೀಪು ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇದರಲ್ಲಿ ಅರ್ನಿಂಗ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಗೋಯಿಂಗ್ ಆಗಿದೆ. ಏನಿಲ್ಲ, ಒಂದೇ ಕಾನ್ಸೆಪ್ಟು, ಅದನ್ನು ನಾವು ಫಾಲೋ ಅಪ್ ಮಾಡಿಕೊಂಡ್ರೆ ಅರ್ನಿಂಗ್ ಖಂಡಿತ ಆಗುತ್ತೆ. ಇಲ್ಲಿರೋರಿಗೆ, ನನ್ನ ಫಾಲೋವರ್ಸ್ ಏನು ಬಂದಿದ್ದಾರೆ ಅಸೋಸಿಯೇಟ್ಗಳಿಗೆ ಎಲ್ರಿಗೂ ನಾನು ಹೆಲ್ಪ್ ಮಾಡ್ತೀನಿ. ಇದೇ ಥರ ಅವ್ರನ್ನೂ ಸ್ಟೇಜ್ ಮೇಲೆ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಂದಾಗಲೇ 3.5 ಲಕ್ಷ ಅರ್ನ್ ಮಾಡಿದ್ದೀನಿ. ಗೋವಾ ಟ್ರಿಪ್ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ ಲಾಸ್ಟ್ ಮಂತು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಸಪೋರ್ಟಿವ್ ಆಗಿದ್ರು. ಈ ಬೇರೆ ಕಡೆ ಹೋದ್ರು ಸರಿ, ಇಲ್ಲೇ ಇದ್ರು ಸರಿ, ಎಲ್ಲ ಸಪೋರ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸೇಫ್ ಆ್ಯಂಡ್ ಸಪೋರ್ಟ್ ಎರಡೂ ಇದೆ ಈ ಕಂಪನಿನಲ್ಲಿ. ಚೆನ್ನಾಗಿ ಅರ್ನಿಂಗ್ ಮಾಡ್ಕೋಬೋದು, ನೀವು ಅರ್ನಿಂಗ್ ಮಾಡ್ಬೋದು. ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ನನ್ನ ಫಾಲೋವರ್ಸ್ ಎಲ್ರಿಗೂ ನಾನು ಇಲ್ಲಿ ನಿಲ್ಲಿಸ್ತೀನಿ ಅಂತ ಮಾತು ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕವಿತಾ ರೆಡ್ಡಿ, ಬ್ಯಾಂಗ್ಳೂರಿಂದ ಬಂದಿರೋದು. ಈ ಸಿಸ್ಟಮ್ ಕೊಟ್ಟಿರೋಂಥ ಸೇತುಕುಮಾರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಸಪೋರ್ಟ್ ಮಾಡ್ತಾ ಇರೋಂಥ ಎಲ್ಲ ಟಾಪ್ ಲೀಡರ್ಸ್ಗೂ, ಅದರಲ್ಲಿ ನನಗೆ ಪರ್ಸ್ನಲಿ ಆಗಿ ನನ್ನ ಜೊತೆ ನಿಂತು ನನಗೆ ಇದುವರೆಗೂ 3.5 lakh ಮೇಲೆ ಇನ್ಕಮ್ ಅರ್ನ್ ಮಾಡೋಂಥ ಕಲ್ಯಾಣ್ ಸರ್ಗೂ ಸೇತು ಸರ್ಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದರೆ ಹೊರಗಡೆ ಎಲ್ಲೂ ಇರಲ್ಲ ನಮಗೆ ಈ ಥರ ಒಂದು ಹೆಣ್ಮಗುಗೆ ಸಪೋರ್ಟ್ ಮಾಡಿ ಇನ್ಕಮ್ ಕೊಡಿಸೋಂಥದ್ದು. ಆದರೆ ಈ ಸಿಸ್ಟಮಲ್ಲಿದೆ. ಫಸ್ಟ್ ನಾನು ಇದಕ್ಕೆ ಬಂದಾಗ ಸಿಸ್ಟಮ್ ಅರ್ಥ ಮಾಡ್ಕೋಬೇಕು. ನಮ್ಮ ಸ್ಮಾರ್ಟ್ ವಿಕ್ ಏನಂತ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಇನ್ಕಮ್ ಅರ್ನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಬೇರೆ ಥರ ನೆಟ್ವರ್ಕ್ ಥರ ಥಿಂಕ್ ಮಾಡಿದ್ರೆ 100% ಇಲ್ಲ ಆಗೋದಿಲ್ಲ. ಪ್ರತಿಯೊಬ್ಬರು ಅಷ್ಟೇ, ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಸ್ಮಾರ್ಟ್ ವಿಕ್ ಏನು ಕೊಡ್ತಾ ಇದೆ, ನಾವೇನು ಮಾಡ್ಬೇಕನ್ನೋ ಸಿಸ್ಟಮ್ ಅರ್ಥ ಮಾಡ್ಕೊಳ್ಳಿ. 100% ಪ್ರತಿಯೊಬ್ಬರಿಗೂ ಇನ್ಕಮ್ ಇಲ್ಲಿ ತಗೊಳ್ಳೋ ಅವಕಾಶ ಇದೆ. ಈಗ ನನಗೆ ನನ್ನ ಟಾಪ್ ಲೀಡರ್ಸ್ ಎಲ್ಲ ಯಾವ ಥರ ನನಗೆ ಇನ್ಕಮ್ ಕೊಡಿಸ್ತಾ ಇದ್ದಾರೆ, ನನ್ನ ನಂಬಿ ಬಂದಿರೋ ಪ್ರತಿಯೊಂದು ಹೆಣ್ಮಗುಗಾಗಲಿ ಮತ್ತು ಯಾರೇ ನನ್ನ ಅಣ್ಣ ತಮ್ಮಂದಿರಿಗಾಗಲಿ ನಾನು ನಿಂತು ನಾನು ಇನ್ಕಮ್ ಕೊಡಿಸ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಅದರ ಜೊತೆಗೆ ನಮ್ಮ ಉದಯ್ ಶೆಟ್ಟಿ ಸರು ಮತ್ತು ಸುದೀಪ್ ಸರ್ಗೂ ಥ್ಯಾಂಕ್ ಯು ಸರ್. ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಷ್ಟು ದೊಡ್ಡ ಟೀಮ್ ಇದ್ರೂ ನಮ್ಮ ಜೊತೆನೂ ನಿಂತು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆದಷ್ಟು ಬೇಗ 250 RP ಅಚೀವ್ ಆಗುತ್ತೆ. ಸೊ ಹೆಣ್ಮಕ್ಳೆಲ್ಲ ಪ್ರತಿದಿನ ಎದ್ದ ತಕ್ಷಣ ಸೌಟ್ ಹಿಡಿತಾರೆ. ಬಟ್ ಹಾಗೆ ನಾನು ಸೌಟ್ ಹಿಡಿದಿರೋ ಕೈಯಲ್ಲಿ ಮೈಕ್ ಹಿಡಿದಿದ್ದೀನಿ. ಹಾಗೆ ನೆಕ್ಸ್ಟ್ ಸ್ಟೇರಿಂಗ್ ಹಿಡಿದ್ದೀನಿ. ಹಾಗೆ ನಾನು ಫೋರ್ ವೀಲರ್ ಕಾರು ಕೂಡ ನಾನು ಇದೇ ಕಂಪನಿಯಿಂದ ಫ್ರೀಯಾಗಿ ನಾನು ತಗೊಳ್ತೀನಿ ವಿತಿನ್ ಶಾರ್ಟ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಆದಷ್ಟು ಬೇಗ ನಿಮ್ಮೆಲ್ಲ ಕನಸು ಈಡೇರಲಿ ಅಂತ ಹೇಳ್ತಾ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು ಎಲ್ಲ ಸ್ಪೀಚ್ ಕೇಳ್ತಾ ಇದ್ದಾಗ ಏನು ಅನ್ಸುತ್ತೆ ಗೊತ್ತಾ? ನಿಜವಾಗ್ಲೂ ಲಕ್ಷ್ಮೀ ಮೇಡಮ್ ಅವರಾಗಿರ್ಬೋದು, ಕವಿತಾ ಮೇಡಮ್ ಆಗಿರ್ಬೋದು, ನಿರ್ಮಲಾ ಮೇಡಮ್ ಆಗಿರ್ಬೋದು, ಸ್ಟಾರ್ಟಿಂಗ್ ಈ ಒಂದು ಅವಕಾಶದೊಳಗಡೆ ನಿಮ್ಮ ಥರ ಕುತ್ಕೊಂಡು ಬಂದಾಗ ಸರ್ ನಮ್ಮ ಕೈಲಿ ಇದೆಲ್ಲ ಸಾಧ್ಯನಾ, ನಾವೆಲ್ಲ ಮಾಡೋಕ್ಕಾಗಲ್ಲ ಸರ್. ಲಕ್ಷ್ಮೀ ಮೇಡಮ್ ಅವ್ರ ಸರ್ ನಾನು ಜಾಸ್ತಿ ಓದಿಲ್ಲ ಸರ್, ಅವ್ರನ್ನ ಇವತ್ತು ನೋಡಿದ್ರೆ ಇಲ್ಲ ಸರ್. ಸರ್ ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಸರ್. ಇವತ್ತು ವಿಮಾನ ಮನುಷ್ಯ, ಹಡಗು ಕಂಡು ಹಿಡಿದಿದ್ದು ಯಾರು? ಮನುಷ್ಯ. ಅದೇ ಹೇಳ್ತೀವಲ್ಲ, ಹಕ್ಕಿ ಅಂತ ಹಾರಬಲ್ಲ, ಮೀನಿನಂತೆ ಈಜಬಲ್ಲ ಅಂತ. ಕರೆಕ್ಟ್ ಅಲ್ವಾ? ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ರೈಟ್? ಅವತ್ತು ಮನಸ್ಸು ಮಾಡಿರೋದಕ್ಕೆ ಇವತ್ತು ಅಚೀವ್ಮೆಂಟ್ ಮಾಡಿದ್ದಾರೆ. ರೆಡಿನಾ? ಸೊ ಇವಾಗ ಒಂದು ಲಕ್ಕಿ ಡ್ರಾ ಇದೆ. ಲಕ್ಕಿ ಡ್ರಾ ಮಾಡೋಣ. 2 ಗಿಫ್ಟ್ ಇದೆ. ಒಂದು ಮಾಡೋಣ ಇವಾಗ. ಸುರೇಶ್ ಸರ್ ಎಲ್ಲ ಹಾಕಿದ್ದೀರಾ? ಅಷ್ಟು ಇದೆಯಾ? ಎಸ್. ಆ ಲಕ್ಕಿ ಡ್ರಾನ ಓಪನ್ ಮಾಡೋದಕ್ಕೆ ಚಿಕ್ಕ ಮಗ ಇಲ್ಲಿ ಒಬ್ರು ಇದೆ, ಮಗು. ಆ ಮಗು ಕಳಿಸಿ, ಈ ಮಗು ಕಳಿಸಿ.